मोहम्मद खलील की वाइफ हूँ। उनको बहुत बेरहमी से मार दिए। मेरे को इंसाफ होना, मेरे 2 बच्चे हैं, मेरे को इंसाफ होना है। देखो जो जो इनको मारे, जो जो जिसका हाथ है ना, उनको गिरफ्तार करना। कमिश्नर सर भरोसा दिए हमको, उनका इंसाफ होना, हमको दूसरा कुछ भी नहीं। मगर इंसाफ होना देखो हमको। मेरे शौहर को बहुत बेरहमी से मारे इन लोगों। मेरे शौहर हर गरीब की मदद करते थे, मसीहा बन के थे, मगर आज बहुत बेरहमी से मार के उनको। मेरे को इंसाफ होना, दूसरा कुछ भी नहीं। मेरे को इंसाफ होना, मेरे बच्चों को इंसाफ होना। 20 से 25 जनों का हाथ है, जिसका हाथ है ना, उनको अरेस्ट करना, बस इतनी गुजारिश है मेरी। ಅರ್ಷದ್ ದಖ್ನಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯುವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವತ್ತು ಈ ಮಾಧ್ಯಮದ ಮುಖಾಂತರ ಮಾನ್ಯ ಕಲಬುರಗಿ ಕಮಿಷನರ್ ಸಾಹೇಬರಿಗೆ ಇವತ್ತು ಮೊನ್ನೆ 10ನೇ ತಾರೀಕು ಒಂದು ಅಮಾನವೀಯ ಕಲಬುರಗಿ ಜಿಲ್ಲೆಯಲ್ಲಿ ಖಲೀಲ್ ಅಹಮದ್ ಅವರ ಕೊಲೆಯಾಗಿದೆ. ಆ ಕೊಲೆಗೆ ನಾನು ಖಂಡಿಸ್ತೀನಿ. ಇವತ್ತಿನ ದಿವಸ ಮಾನ್ಯ ಪೊಲೀಸ್ ಕಮಿಷನರ್ ಅಲ್ಲಿ ನಾವು ಒಂದು ಮನವಿ ಕೂಡ ಸಲ್ಲಿಸಿದ್ದೀವಿ. ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಸಿಸ್ಟರ್ ಮತ್ತೆ ಭಾಬಿಯವರು ಮತ್ತೆ ವಿವಿಧ ಸಂಘಟನೆಯ ಮಹಿಳೆಯರು ನಮ್ಮ ಜೊತೆಗೆ, ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತೆ ಅವ್ರ ತಮ್ಮ ಸದ್ದಾಂ ಹುಸೇನ್ ಅವರು. ಇವತ್ತು ಉದ್ದೇಶವೇನೆಂದರೆ, ಬಂಧುಗಳೇ, ಈಗ ಕೊಲೆ ಆಗಿ 6ನೇ ದಿವಸ ನಡೀತಾ ಇದೆ, ಆದರೆ ಸರಿಯಾಗಿ ತನಿಖೆ ನಡೀತಿಲ್ಲ ಎಂಬುದು ನಾವು ಏನಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ದಿಲ್ಲ. ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೆಲವು ಮಂದಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ, ಪರವಾಗಿಲ್ಲ, ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಆದರೆ ಇನ್ವೆಸ್ಟಿಗೇಷನ್ ಇನ್ನ ಚುರುಕಾಗಿ ಹೊಡಿಸಬೇಕಂತೂ ಮಾನ್ಯ ಕಮಿಷನರ್ ಸಾಹೇಬರಲ್ಲಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ. ಮತ್ತೆ ಕೆಲವು ಪ್ರಭಾವಿ ಮುಖಂಡರು ಕೂಡ ಇದರಲ್ಲಿ ಶಾಮೀಲಾಗಿದ್ದೀವಿ ಅಂತ ನಮ್ಗೆ ಒಂದು ಸಂಶಯವಿದೆ. ಆದಷ್ಟು ಬೇಗ ಏನಾದ ಪೊಲೀಸ್ ಇಲಾಖೆ ಚುರುಕುಗೊಳಿಸಿ ಏನಾದ ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಇನ್ನ ಆರೋಪಿಗಳು ಅವರಿಗೆ ಹೊರಗೆ ತಂದು ಜೈಲಿಗೆ ಕಳುಹಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಇಲ್ಲವಾದಲ್ಲಿ ನಮ್ಮ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳೊಂದಿಗೆ ಇನ್ನ 4 ದಿವಸ ಬಿಟ್ಟು ಏನಾದ ನಾವು ಇದೇ ಕಚೇರಿಯ ಮುಂದ, ಕಮಿಷನರ್ ಕಚೇರಿಯ ಮುಂದ, ನೀವು ನೋಡಿರಬಹುದು ಬಂಧುಗಳೇ, ಖಲೀಲ್ ಅಹಮದ್ ಒಬ್ಬ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ ಕೆಲವು ಮಂದಿ. ಹಿಂದಿನ ಘಟನೆ ಏನಾಗಿದೆ ಎಂಬುದು ಇಡೀ ಜಿಲ್ಲೆಗೆ ಇಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದರೆ ಮನುಷ್ಯ ಈಗ 2000 ಇಸ್ವಿಲಿಂದ ಏನಾದ ಅವ್ರ ಮೇಲೆ ಯಾವುದೋ ಒಂದು ಕೇಸನ್ನು ಕೂಡ ಇದ್ದಿಲ್ಲ. ಆದರೆ ರೌಡಿ ಶೀಟರ್ ಮೈಯತ್ತಲ್ಲಿ ಎಷ್ಟು ಸಾವಿರಾರು ಮಂದಿ ಕಲ್ತಿದ್ದಾರೆ ಎಂಬುದು ಇದು ಎಲ್ಲ ಜಿಲ್ಲೆಯ ಜನರು ನೋಡಿದ್ದಾರೆ. ಒಬ್ಬ ರೌಡಿ ಇದ್ರೆ ರೌಡಿ ಮಂದಿ ಏನಾದ ಸಮಯಕ್ಕೆ ಯಾರು ಹೋಗಂಗಿಲ್ಲ. ಆದರೆ ಖಲೀಲ್ भाई जब मरे थे, उनकी मैयत में जो लोग थे वही लोग साक्षी है कि खलील अहमद क्या इंसाफ करते थे लोगों के लिए. ಮಾನ್ಯ ಕಮಿಷನರ್ ಸಾಹೇಬರಲ್ಲಿ ಮತ್ತು ಸಂಬಂಧಪಟ್ಟ ಎಲ್ಲ ಪೊಲೀಸ್ ಇಲಾಖೆಗಳಲ್ಲಿ ನಾನು ವಿವಿಧ ಸಂಘಟನೆಯ ಪರವಾಗಿ ನಾನು ಮನವಿ ಮಾಡ್ತೀನಿ. ಆದಷ್ಟು ಬೇಗ ಈ ಕೇಸಿಗೆ ಒಂದು ಹಂತಕ್ಕೆ ತಂದು ಹಿಂದೆ ಯಾರಿದ್ದಾರೆ ಇನ್ನ ಕೆಲವು ಪ್ರಭಾವಿ ಮುಖಂಡರು ಅವರಿಗೆ ಏನಾದ ಅವ್ರ ಮೇಲೆ FIR ಮಾಡಬೇಕು, ಅರೆಸ್ಟ್ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇಲ್ಲವಾದಲ್ಲಿ ಮುಂದಿನ ವಾರಗಳಲ್ಲಿ ನಾವು ಏನಾದ ಕಮಿಷನರ್ ಆಫೀಸ್ ಮುಂದೆ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ಮಾಡ್ತೀನಿ. ಮತ್ತೆ ಇದೇ ಮೀಡಿಯಾದ ಮುಖಾಂತರ ಮಾನ್ಯ ಜಿಲ್ಲಾ ಸಚಿವರುಗಳಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಮತ್ತು ನಮ್ಮ ಭಾಗದ MP ಅವರಿಗೆ, ದೊಡ್ಡಮನಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಾನು, ನೀವು ಒಬ್ಬರ ಜಿಲ್ಲಾ ಮಂತ್ರಿ ಆಗಿದ್ದೀರಿ ಮತ್ತೆ ಸಚಿವರು ಆಗಿದ್ದೀರಿ, ನೀವು ನಿಮ್ಮ ಜಿಲ್ಲೆಯಲ್ಲಿ ಈ ತರ ಒಂದು ಅಮಾನವೀಯ ಘಟನೆ ಆಗಿದೆ, ತಾವು ಇದರ ಬಗ್ಗೆ ಏನಾದ ಧ್ವನಿ ಎತ್ತಬೇಕು ಸಂಸದದಲ್ಲಿ. ಮತ್ತೆ ಇದರ ಹಿಂದೆ ಯಾರು ಪ್ರಭಾವಿ ಮುಖಂಡರಾಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ಸಂಘಟನೆಗಳಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಅದು ಮುಖ್ಯವಲ್ಲ. ಇವ್ರ ಹಿಂದೆ ಯಾರ್ಯಾರು ಇದ್ದಾರೆ ಎಂಬುದು ಮಾನ್ಯ ಸಚಿವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಒತ್ತಡ ಹಾಕಬೇಕು ಅಂತ ಕಳಕಳಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 2 से 3 दिन में पूरे गिरफ्तार हो गए बोल के मेरे को मालूम होना और अरेस्ट होना और सख्त से सख्त सजा देना और इंसाफ होना। मेरे खलील की भाभी हूँ मैं। भैया को बहुत बेरहमी से मारे सो है, भैया के वास्ते इंसाफ होना है। कमिश्नर साहब के पास गए थे, कमिश्नर साहब भरोसा दिए सो है हमको, जल्द से जल्द वो लोग अरेस्ट होना है। बहुत बेरहमी से मारे सो है भैया को, जल्द से जल्द अरेस्ट होना। 20 से 25 जने मिलके मारे सो है भैया को।
नमस्ते साहब, मेरे बच्चे को 10 तारीख को बेरहमी से मारे। हाँ, मेरे बच्चे का इंसाफ होना। वो कौन कौन मारे नहीं, उनको मुजरिम को लाना या अरेस्ट करना। हाँ, 20-25 जने का हाथ है, उनको अरेस्ट करना तुम। मैं ये आपके पास आई हूँ, मैं इंसाफ मांगने, इंसाफ देना मेरे को। कमिश्नर साहब बेरहमी से मारे मेरे बच्चे को। हाँ, कमिश्नर साहब हमको भरोसा है आपके ऊपर, देखो भरोसा दिए। देखो मेरे बच्चे को बेरहमी से मारी। वो जल्द से जल्द इंसाफ होना मेरे बच्चे का। हाँ, मैं आपको रिक्वेस्ट कर रहा हूँ, मैं ये 3 दिन में अरेस्ट करना पूरे लोगों को, किसका किसका हाथ है वो सब भी होना। या तुम इंसाफ देना मेरे बच्चे का। इंसाफ देते हम, इंसाफ अरेस्ट करो बोल को दिए। हाँ, उनको सजा देते हूँ। हाँ, उनको सजा होना मेरे बच्चे को। मेरे एक बच्चे के वास्ते पूरे 20-25 जने मारे उनको। हाँ, इंसाफ होना। कमिश्नर साहब हाँ, नहीं इंसाफ मिला तो मैं यही जान दे तो क्या होने का है होता था। मेरे बच्चे को इंसाफ होना। ये भाव कहाँ जाएगी, हमें कहाँ जाना, मेरे बच्चे का गरीब। भरोसा दिए बोलो। कमिश्नर साहब भरोसा दिए। हाँ, कमिश्नर साहब भरोसा दिए हमारे को। हाँ, मेरे बच्चे का इंसाफ होना, जल्द से जल्द सजा देना मेरे बच्चे का वो मिले सर।